ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಕನ್ನಡತಿ. ನೀವೆಲ್ಲರೂ ಹೇಗದಿರಿ? ನೀವೆಲ್ಲರೂ ಚಲೋ ಅದಿರಿ ಅನ್ಕೊತೀನಿ ರೀ. ನಾನು ಚಲೋ ಅದೀನಿ ನೋಡ್ರಿ. ಬನ್ನಿರಿ, ಎಲ್ರದ್ದು ಚಹಾ ತಂದ್ಕೊತೀನಿ. ಎಲ್ಲರೂ ಏನು ಮಾಡ್ಲಿಕ್ಕತ್ತೀರಿ? ಯಾಕೋ ವಿಡೋಸ್ ಆಗ್ತಾ ಇಲ್ಲ ಹೇಳು ಅಂತಂದೇಳಿ ಎಲ್ಲರೂ ಕ್ವಶನ್ ಮಾಡ್ತಾಯಿದ್ರಿ ಲೈವ್ ಒಳಗೆಲ್ಲ. ಯಾಕೆ ಯಾಕೆ ಆಗ್ತಾಯಿಲ್ಲ? ವಿಡೋಸ್ ಹಾಕಿ ಬ್ಲಾಗ್ ವಿಡೋಸ್ ಹಾಕಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಕಾರಣಕರ್ತರು ನೀವುಗಳೇ. ಯಾಕಂದರೆ ನೀವು ವಿಡೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿದರೆ ನಾವು ಲೈವ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ನಮ್ಮದು ಈಗ 1 ವರ್ಷದೊಳಗಡೆ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಳ್ಳೋದಿರ್ತೈತಿ. ಒಂದು ವೇಳೆ ನಾವು ಆ ರೀತಿ ಮಾಡ್ಕೊಳದೇ ಇದ್ದರೆ ಆಗಿರೋ ವಾಚ್ ಅವರ್ಸ್ ಸಹ ಲೆಸ್ ಆಗಿ ಹೋಗ್ತವು. ಸೊ ಅದ್ರ ಸಂಬಂಧ ನಾನು ವಿಡೋಸ್ಗಳನ್ನ ಹಾಕ್ತಾನೆ ಇಲ್ಲ ಫ್ರೆಂಡ್ಸ್. ಮತ್ತು ನಾವು ಹಾಕಿದ ವೀಡಿಯೋಸ್ಗಳಿಗೆ ಸಪೋರ್ಟೂ ಅಷ್ಟು ಯಾಕೋ ಬರ್ತಾ ಇಲ್ಲ. ಯಾಕೆ ಯಾರು ವೀಡಿಯೋಸ್ಗಳನ್ನ ನೋಡ್ತಾ ಇಲ್ಲ? ನಮ್ಮ ವೀಡಿಯೋಸ್ಗಳನ್ನ ನೋಡಿ ನಮಗೂ ಸಪೋರ್ಟ್ ಮಾಡಿ ಅಂತಂದೇಳಿ ನಾನು ಕೇಳ್ಕೊತೀನಿ. ನನಗಂತಲ್ಲ, ಯಾರೆಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಇದ್ದಾರೋ ಅವ್ರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅವ್ರದ್ದು ಒಂದು ಚಾನಲ್ ಒಂದು ಹಂತಕ್ಕೆ ಬರೋವರೆಗೂ ಆದರೆ ಅವ್ರಿಗೆ ಸಪೋರ್ಟ್ ಮಾಡಿ. ಆಮೇಲೆ ಅದು ತಾನಾಗೆ ಗ್ರೋತ್ ಹಾಕ್ಕೊಳ್ತಾ ಹೋಗ್ತತಿ. ಎಲ್ರದ್ದು ಅದೇ ಹಣೆಬರ ಅನ್ಕೊತೀನಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದವ್ರದ್ದೆಲ್ಲ ಅದೇ ಹಣೆಬರ ಅನ್ಕೊತೀನಿ. ನಿಮ್ಮ ಸಪೋರ್ಟ್ ಬೇಕು. ನೀವು ಹೆಂಗೆ ವಿಡಿಯೋಸ್ಗಳನ್ನ ನೋಡ್ತಿರೋ ಹಂಗೆ ನಮ್ಮ ಚಾನಲ್ ಗ್ರೋತ್ ಆಗ್ತತಿ. ಹಂಗೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರೆಲ್ಲ ವಿಡಿಯೋಸ್ಗಳನ್ನ ನೋಡಲ್ಲ, ವಿಡಿಯೋಸ್ ನೋಡೋದಲ್ಲ ಸಬ್ಸ್ಕ್ರೈಬ್ ಆಗಲ್ಲ. ಇದು ಒಂದು ದೊಡ್ಡ ಪ್ರಾಬ್ಲಮ್ ಐತಿ. ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಆಗೋಂಗಿಲ್ಲ, ಲೈಕ್ ಕೊಡೋಂಗಿಲ್ಲ. ಯಾಕೆ ಮಾಡ್ತೀರಾ? ಯಾಕೆ ವಿಡಿಯೋಸ್ಗಳು ಚೆನ್ನಾಗಿ ಬರ್ತಿಲ್ವಾ? ನಂಗಂತಲ್ಲ, ಎಲ್ಲ ಯೂಟ್ಯೂಬರ್ಸ್ದು ಇದೇ ಹಣೆಬರ ಆಗತಿ. ಅದಕ್ಕೆ ಏನು ಮಾಡ್ತಾರೆ ಅವರು? ವಾಚ್ ಅವರ್ಸ್ ಆಗ್ತಾ ಇರೋಂಗಿಲ್ಲ. ಮತ್ತು ಇನ್ನೇನು ಮಾಡಬೇಕು? ಲೈವ್ ಮಾಡ್ತೀವಿ, 1 ತಾಸು 2 ತಾಸು ಲೈವ್ ಮಾಡ್ತೀವಿ. ಅದರೊಳಗೆ ವಾಚ್ ಅವರ್ಸ್ ಮಾಡ್ಕೋತೀವಿ. ಮತ್ತು ನಮ್ಮದು ಚಾನಲ್ ಒಂದು ಮಾನಿಟೈಸನ್ ಆಗಬೇಕು ಅನ್ನೋ ಒಂದು ಆಸೆ ನಮಗೂ ಇರ್ತೈತಿ ಅಲ್ವಾ. ಆಗ ಅದು ಒಂದು ಮಾನಿಟೈಸನ್ ಆಯಿತು ನಮ್ಮ ಚಾನಲ್ಲು ಅಂತಂದ್ಮೇಲೆ ಅವಾಗ ಒಂದು ಸ್ವಲ್ಪ ನಿಟ್ಟುಸಿರು ಬಿಡ್ತೀವಪ್ಪ, ನಮ್ಮದು ಒಂದು ಸ್ವಲ್ಪ ಚಾನಲ್ಲು ಒಂದು ಹಂತಕ್ಕೆ ಬಂತು ಅನ್ನೋವಷ್ಟು. ಒಂದು ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ ಫ್ರೆಂಡ್ಸ್. ಅದು ಚಾನಲ್ ಇರೋರಿಗೆ ಗೊತ್ತಿರ್ತೈತಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತಂದು ನೀವೇ ಕಮೆಂಟ್ ಹಾಕಿ, ಓಕೆನಾ? ಎಲ್ಲರೂ ನೋಡ್ತಾ ಇರ್ತೀರಾ ಲೈವ್ ಒಳಗಡೆ, ಎಲ್ಲರೂ ನಾನು ಭಾಳ ಸಪೋರ್ಟ್ ಮಾಡ್ತೀರಾ ಫ್ರೆಂಡ್ಸ್. ಚೆನ್ನಾಗಿ ಮಾತಾಡ್ತೀರಾ ಹಾಗೆ ಹೀಗೆ ಅಂತೇಳಿ. ಬಟ್ ನನಗೆ ಒಂದು ಕಾಮಿಡಿ ಫ್ರೆಂಡ್ಸ್. ಬಿಟ್ಟಾಕಿ. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವ ಅಂತೀರಾ. ಬಟ್ ಅದ್ರ ಪ್ರಕಾರ ನೀವು ವಿಡಿಯೋಸ್ಗಳನ್ನ ನೋಡಿ ಫ್ರೆಂಡ್ಸ್. ವಿಡಿಯೋಸ್ಗಳು ಹೇಗೆ ಬರ್ತದವೆ, ಏನಾದರೂ ಮಿಸ್ಟೇಕ್ ಇತ್ತಂದರೆ ಹೇಳಿ. ಖಂಡಿತ ನಾವು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇನ್ನೂ ಚೆನ್ನಾಗಿ ವಿಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ವಿಡಿಯೋಸ್ಗಳು ಮಾಡೋದು ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ ಯಾರೂ ನೋಡೋಂಗಿಲ್ಲ, ಯಾರೂ ಸಪೋರ್ಟ್ ಮಾಡಲ್ಲ ಅಂದಮೇಲೆ ನನಗೆ ವಿಡಿಯೋಸ್ಗಳು ಮಾಡೋಕ್ಕೂ ಬೇಜಾರು, ಅಪ್ಲೋಡ್ ಮಾಡೋಕ್ಕೂ ಬೇಜಾರು. ಎಷ್ಟು ಕೆಟ್ಟ ಬೇಜಾರು ಅನಿಸುತ್ತೆ ಗೊತ್ತಾ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಿಮ್ಮ ಕೈ ಒಳಗೈತಿ ನಾವು ವಿಡಿಯೋಸ್ ಮಾಡಿ ಹಾಕೋದು ಬಿಡೋದು. ನೀವು ಹೆಂಗೆ ಸಪೋರ್ಟ್ ಮಾಡ್ತೀರೋ ಹಂಗೆ ನಾವು ವಿಡಿಯೋಸ್ಗಳನ್ನ ಮಾಡಾಕ್ತೀವಿ. ಒಳ್ಳೆ ರೆಸಿಪಿ ವಿಡಿಯೋಸ್ಗಳು ಹಾಕಬೇಕಂತ ಆಸೆ ಐತಿ. ಏನಾದರೂ ಬ್ಯೂಟಿ ಟಿಪ್ಸ್ ಬಗ್ಗೆ ವಿಡಿಯೋಸ್ಗಳು ಹಾಕಬೇಕಂತ ಆಸೆ ಐತಿ. ಹಂಗೆ ಏನಾದರೂ ಬ್ಲಾಗ್ ವಿಡಿಯೋಸು, ಏನಾದರೂ ನಮ್ಮ ಮನೇಲಿ ಏನಾದರೂ ಸ್ಪೆಷಲ್ ಡೇ ಏನಾದರೂ ಇದ್ದಾಗ ಅದ್ರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿ ಹಾಕ್ಬೇಕಂತ ನನಗೆ ಆಸೆ ಐತಿ. ಸೊ ನೀವು ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಇಲ್ದಲೆ ನಮ್ದು ಏನೂ ಇಲ್ಲ ಫ್ರೆಂಡ್ಸ್. ಈಗ ಎಲ್ಲರೂ ದೊಡ್ಡ ಯೂಟ್ಯೂಬರ್ ಆಗಿದ್ದಾರೆ ಅಂದರೆ ಅವ್ರಿಗೆಲ್ಲರಿಗೂ ನೀವೇ ಸಪೋರ್ಟ್ ಮಾಡಿದ್ದಾರೆ ತಾನೇ. ನಿಮ್ಮ ಸಪೋರ್ಟ್ ಇದ್ದಲ್ವಾ ಅವರಷ್ಟು ಗ್ರೋತ್ ಆಗಿರೋದು. ಹಾಗೆ ನಮಗೂ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಈಗ ಹೊಸ್ದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾರೋ ಅವ್ರಿಗೂ ಸಪೋರ್ಟ್ ಮಾಡಿರಿ. ನನಗೂ ಸಪೋರ್ಟ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ. ಅವ್ರದ್ದು ಚಾನಲ್ ಗ್ರೋತ್ ಆಗಬೇಕು, ನಂದು ಚಾನಲ್ ಗ್ರೋತ್ ಆಗಬೇಕು. ನಿಮ್ಮ ಕೈ ಒಳಗಡೆ ಹೆಂಗೆ ಸಪೋರ್ಟ್ ಸಿಗ್ತದೋ ಹಂಗೆ ನಮ್ಮದು ಚಾನಲ್ ಗ್ರೋತ್ ಆಗ್ತೈತಿ. ನೀವು ಬಯಸಿದ ಥರ ನಾವು ವಿಡಿಯೋಸ್ಗಳನ್ನ ಡೈಲಿ ಅಪ್ಲೋಡ್ ಮಾಡ್ತೀವಿ. ಈಗ ನಾವು ವಿಡಿಯೋಸ್ಗಳನ್ನ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟು ಸುಲಭದ ಮಾತಿಲ್ಲ ಫ್ರೆಂಡ್ಸ್. ಎಲ್ಲದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದೊಳಗೆ ಒಂದು ವಿಡಿಯೋಸ್ ಮಾಡಿ ಹಾಕೋಕ್ಕೆ ಅಷ್ಟು ಸುಲಭದ ಮಾತಿಲ್ಲ. ಅಂಥದ್ರಲ್ಲಿ ನಾವು ಅಷ್ಟು ಧೈರ್ಯವಾಗಿ ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿ ಹಾಕ್ತೀವಂದರೆ ಅದನ್ನ ನೀವು ತಿಳ್ಕೊಬೇಕು. ಯಾಕೆ ಏನು ಅಂತ ಹೇಳಿ. ನಾವು ಏನು ಹೊರ್ಗಡೆ ಹೋಗಿ ಅಷ್ಟು ಸೇಫ್ ಇಲ್ಲ ಹೆಣ್ಮಕ್ಳಿಗೆ ಜಾಬ್ ಮಾಡೋದು. ಇದು ಯೂಟ್ಯೂಬ್ ಅನ್ನೋದು ಒಂದು ಚಲೋ ಆಗೈತಿ ಫ್ರೆಂಡ್ಸ್. ಎಲ್ರಿಗೂ ಇದು ಒಂಥರ ಪ್ರೊಫೆಷ್ನಲ್ ಐತಿ. ಎಲ್ಲರೂ ಹೆಂಗೆ ಜಾಬ್ ಮಾಡ್ತಾರೋ ಡಾಕ್ಟರ್ಸು, ಇಂಜಿನಿಯರ್ಸ್ಗೆ ಹೆಂಗೆ ಅದು ಒಂದು ಪ್ರೊಫೆಷ್ನಲ್ ಇರ್ತದೋ, ಇದು ಒಂದು ನಮಗೆ ಪ್ರೊಫೆಷ್ನಲ್ ಇದ್ದಂಗೆ. ಇದ್ರೊಳಗೆ ನಾವು ಗ್ರೋತ್ ಆದ್ವಿ ಅಂದ್ಕೊಂಡ್ರೆ ನಮ್ಗೆ ಲೈಫ್ ಲಾಂಗು
ಇದು ಅನ್ನ ಕೊಡ್ತೈತಿ. ಸೊ ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿ, ವಿಡಿಯೋಸ್ಗಳನ್ನ ನೋಡಿ, ವಿಡಿಯೋಸ್ಗಳು ಹೆಂಗೆ ಬರಾಕತ್ತಾವು ಹೆಂಗಿಲ್ಲ ಅಂತೇಳಿ ಕಮೆಂಟ್ ಹಾಕಿ. ಏನಾದರೂ ಮಿಸ್ಟೇಕ್ ಇತ್ತೆ, ಇದಿಲ್ಲ ಇದು ಹಿಂಗಿತ್ತು ಅಂತಂದೇಳಿ ಕಮೆಂಟ್ ಹಾಕಿ ತಿದ್ಕೊಳ್ತೀವಿ, ಓಕೆನಾ. ಮತ್ತು ಬ್ಯಾಡ್ ಕಮೆಂಟ್ ಮಾತ್ರ ಯಾರೂ ಹಾಕ್ಲಿಕ್ಕೆ ಹೋಗಬೇಡಿ. ಬ್ಯಾಡ್ ಕಮೆಂಟು ನೀವು ಈಸಿಯಾಗಿ ಬ್ಯಾಡ್ ಕಮೆಂಟ್ ಹಾಕ್ತೀರಾ ಟೈಪ್ ಮಾಡಿಬಿಟ್ಟು, ಬಟ್ ಅದು ಮನಸ್ಸಿಗೆ ಎಷ್ಟು ನೋವು ಕೊಡ್ತೈತಿ ಅನ್ನೋದು ಬ್ಯಾಡ್ ಕಮೆಂಟ್ ಹಾಕಿಸ್ಕೊಂಡವ್ರಿಗೆ ಮಾತ್ರ ಗೊತ್ತು. ಬಟ್ ನನ್ನ ಚಾನಲ್ ಒಳಗಡೆ ಇದುವರೆಗೂ ಬ್ಯಾಡ್ ಕಮೆಂಟ್ ಬಂದಿಲ್ಲ ಫ್ರೆಂಡ್ಸ್. ಬಟ್ ಬೇರೆ ಚಾನಲ್ ಒಳಗಡೆ ನೋಡ್ತಾ ಇರ್ತೀನಿ, ಬ್ಯಾಡ್ ಕಮೆಂಟಿಗೆ ವಿಡಿಯೋ ಮಾಡಿ ಹಾಕ್ತಿರ್ತಾರೆ. ಸೊ ಅದ್ರ ಸಂಬಂಧ ಯಾರಿಗೂ ಬ್ಯಾಡ್ ಕಮೆಂಟ್ ಹಾಕಬೇಡಿ ಫ್ರೆಂಡ್ಸ್. ಎಲ್ಲರೂ ಕಷ್ಟಪಡ್ತಿರ್ತಾರೆ ಜೀವನದಲ್ಲಿ, ಕಷ್ಟ ಎಲ್ರಿಗೂ ಇದ್ದೇ ಇರುತ್ತೆ. ಎಲ್ಲ ಮನುಷ್ಯ ಕಷ್ಟಪಟ್ಟ ಮೇಲೆ ಅಲ್ವಾ ಗ್ರೋತ್ ಆಗೋದು. ಸೊ ನೀವುಗಳು ಬ್ಯಾಡ್ ಕಮೆಂಟ್ ಹಾಕ್ಬೇಡ್ರಿ. ವಿಡಿಯೋ ನೋಡೋ ಆಸೆ ಇತ್ತಂದರೆ ನೋಡಿ, ನೋಡೋಕ್ಕಾಗ್ದಿಲ್ಲ ಅಂದರೆ ಬಿಟ್ಬಿಡಿ. ಅದು ಬಿಟ್ಟು ನೀವು ವಿಡಿಯೋನೂ ನೋಡಿದೆ ಏನೂ ನೋಡಿದೆ ಸ್ಕಿಪ್ ಮಾಡಿಕೊಂಡು ಬ್ಯಾಡ್ ಕಮೆಂಟ್ ಹಾಕೋದು ಇದೆಲ್ಲ ಏನೂ ಅವಶ್ಯಕತೆನೇ ಇಲ್ಲ ಅನ್ಕೊತೀನಿ ನಾನು. ಸೊ ಯಾರಿಗೂ ಬ್ಯಾಡ್ ಕಮೆಂಟ್ ಹಾಕ್ಬಿಡ್ರಿ. ನಾನು ಬೇರೆ ಲೈವ್ ಒಳಗೆಲ್ಲ ನೋಡ್ತಾ ಇರ್ತೀನಿ, ಎಷ್ಟು ಕೆಟ್ಟದ ಬ್ಯಾಡ್ ಕಮೆಂಟ್ ಹಾಕ್ತಾ ಇರ್ತೀರಾ. ಆ ಥರ ಬ್ಯಾಡ್ ಕಮೆಂಟ್ ಹಾಕಬೇಡಿ, ಓಕೆನಾ. ಎಲ್ರಿಗೂ ಅವ್ರದ್ದೇ ಆದ ಒಂದು ಲೈಫ್ ಇರ್ತೈತಿ, ಅವ್ರದ್ದೇ ಆದ ಒಂದು ರೆಸ್ಪೆಕ್ಟ್ ಇರ್ತೈತಿ. ಆ ರೆಸ್ಪೆಕ್ಟ ಅವ್ರದ್ದಾಗಿರೋಕ್ಕೆ ಬಿಡಿ. ಬ್ಯಾಡ್ ಕಮೆಂಟ್ ಮಾತ್ರ ಯಾರಿಗೂ ಹಾಕಬೇಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಿಮ್ಮ ಕೈ ಒಳಗಡೆ ಐತಿ, ನಾವು ವಿಡಿಯೋಸ್ ಮಾಡಬೇಕೋ ಬೇಡವೋ ಏನು ಎಂತ ಅಂತ ಎಲ್ಲ ನಿಮಗೆ ಬಿಟ್ಟಿದ್ದ ಫ್ರೆಂಡ್ಸ. ನಾವು ಇದಕ್ಕಿಂತ ಹೆಚ್ಚಿಂದ ಏನೂ ಹೇಳೋಂಗಿಲ್ಲ. ಎಲ್ಲರೂ ಯೂಟ್ಯೂಬರ್ಸ್ ಏನು ಮಾಡ್ಲಿಕ್ಕೆ ಹತ್ಬಿಟ್ಟಿವಿ, ನಾವು ಲೈವ್ ಮಾಡಿ ವಾಚ್ ಅವರ್ಸ್ ಮಾಡ್ಕೊಳಕ್ಕೆ ಹತ್ಬಿಟ್ಟಿವಿ. ಇಲ್ಲಾಂದರೆ ನಮಗೆ ಬೇರೆ ವಿಧಿನೇ ಇಲ್ಲ. ಒಂದು ಮಾನಿಟೈಸೇಷನ್ ಆಗಬೇಕು, ಇಲ್ಲಾಂದರೆ ಚಾನಲ್ಲು ಡಿಲೀಟ್ ಆಗ್ತೈತಿ ಅನ್ನೋ ಒಂದು ಭಯ ಇರ್ತೈತಿ ಅಲ್ವಾ. ಹಂಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ವಿಡಿಯೋಸ್ಗಳನ್ನ ನೋಡಿ, ನೀವು ಎಷ್ಟು ವಿಡಿಯೋಸ್ ನೋಡ್ತೀರೋ ಅಷ್ಟು ನಮಗೂ ಹೆಲ್ಪ್ ಆಗ್ತೈತಿ. ನಾವು ನಿಮಗೆ ನೆನೆಸ್ಕೊತೀವಿ, ಒಂದು ಬಾಯಿ ಒಳಗೆ ಒಂದು ತುತ್ತು ಇಟ್ಕೊತೀವಿ ಅಂದರೆ ನಿಮ್ಮನ್ನು ನೆನೆಸಿ ಇಟ್ಕೊಳ್ತೀವಿ. ಸೊ ಸಪೋರ್ಟ್ ಮಾಡ್ತೀರಾ ಅನ್ಕೊತೀನಿ. ನಾನು ವಿಡಿಯೋಸ್ಗಳನ್ನ ನೋಡಿ ಬ್ಲಾಗ್ ವಿಡಿಯೋಸ್ಗಳು ಹಾಕ್ತಾಯಿರ್ತೀನಿ, ರೆಸಿಪಿ ವಿಡಿಯೋಸ್ಗಳು ಹಾಕ್ತಾಯಿರ್ತೀನಿ, ಆಗಾಗ ಫನ್ನಿ ವಿಡಿಯೋಸ್ಗಳನ್ನ ಹಾಕ್ತಾಯಿರ್ತೀನಿ, ಶಾರ್ಟ್ ವಿಡಿಯೋಸ್ಗಳನ್ನ ಹಾಕ್ತಾಯಿರ್ತೀನಿ. ಎಲ್ಲರೂ ಲೈಕ್ ಮಾಡ್ತೀರಾ, ಎಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ತೀರಾ, ಅದು ನನಗೆ ಖುಷಿ ಆಗ್ತೈತಿ. ಬಟ್ ಇನ್ನೂ ಹೆಚ್ಚಿನದಾಗಿ ನನಗೆ ಸಪೋರ್ಟ್ ಬೇಕು ನಿಮ್ದೆಲ್ಲರದು ಅಂತಂದು ಹೇಳಿ ಕೇಳ್ಕೊತೀನಿ ನಾನು, ಓಕೆನಾ. ನಿಮ್ಮ ಸಪೋರ್ಟ್ ಇದ್ರೇ ಅಲ್ವಾ ನಾವು ಮುಂದೆ ಗ್ರೋತ್ ಆಗಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಏನಿಲ್ಲ. ಇಲ್ಲ ನಾವು ಏನು ವಿಡಿಯೋ ಮಾಡಿ ಏನು ಸಾರ್ಥಕ, ಏನು ಪ್ರಯೋಜನ ಅಲ್ವಾ. ಸೊ ಅದ್ರ ಸಂಬಂಧ ನಾನು ಈಗ ಸ್ವಲ್ಪ ವಿಡಿಯೋದ ಕಡೆಗೆ ಫೋಕಸ್ ನನಗೆ ಕೊಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ವಿಡಿಯೋಸ್ ಮಾಡಬೇಕಂದ್ರೆ ಮೈಂಡ್ ಫುಲ್ಲು ಫ್ರೀ ಇರಬೇಕು, ಖುಷಿಯಾಗಿರಬೇಕು ನಮ್ಮ ಮನಸ್ಸು. ಅವಾಗ ಮಾತ್ರ ಚೆನ್ನಾಗಿ ವಿಡಿಯೋಸ್ ಮಾಡಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಯಾವುದೂ ಸಾಧ್ಯ ಇಲ್ಲ ಫ್ರೆಂಡ್ಸ್. ಸೊ ನಾನೀಗ ಒಂದು ಸ್ವಲ್ಪ ವಿಡಿಯೋಸ್ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಯಾಕಂದರೆ ನನಗೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳೋದೈತಿ. ಅದ್ರ ಸಂಬಂಧ ಫೋಕಸ್ ಮಾಡ್ತಾ ಇರೋದು ನಾನು ಲೈವ್ ಕಡೆಗೆ. ಲೈವ್ ಮಾಡಿ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನೂ ಜಾಸ್ತಿ ಇಲ್ಲ, ಇನ್ನೊಂದು ಚೂರು ಇದೆ ನಂದು. ನೀವು ಇನ್ನೂ ಹೆಚ್ಚಿಗೆ ಸಪೋರ್ಟ್ ಕೊಟ್ಬಿಡ್ರಿ, ಬೇಗ ಮುಗಿದೇ ಬಿಡ್ತೈತಿ ನಂದು ವಾಚ್ ಅವರ್ಸು. ಸದ್ಯದಲ್ಲೇ ನಂದು ಮಾನಿಟೈಸೇಷನ್ ಮಾಡ್ಕೋಬೇಕನ್ನೋ ಆಸೆ ಭಾಳ ಐತಿ ಫ್ರೆಂಡ್ಸ ನನಗೆ. ಸೊ ಅದ್ರ ಸಂಬಂಧ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತೀರಲ್ಲ, ಸಪೋರ್ಟ್ ಮಾಡಿ ನಮಗೂ ಬೆಳೆಸಿ, ನಮ್ಮನ್ನ ಉಳಿಸಿ, ಇಷ್ಟೇ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಸಂಬಂಧ ನಾನು ನಿಮ್ಮ ಜೊತೆ ಮಾತಾಡಬೇಕಂತ ಈ ವಿಡಿಯೋ ಮಾಡಿದ್ದು. ಏನಾದರೂ ತಪ್ಪಿತ್ತಂದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನನ್ನ ವಿಡಿಯೋಸ್ಗಳನ್ನ ಇನ್ನೂ ಯಾರೆಲ್ಲ ನೋಡ್ತಾ ಇಲ್ವೋ ವಿಡಿಯೋಸ್ಗಳನ್ನ ನೋಡಿ, ನನ್ನ ಚಾನಲ್ಗೆ ಸಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ, ಲೈಕ್ ಕೊಡಿ, ಕಮೆಂಟ್ ಹಾಕ್ತಾರೆ ಹೇಗೆ ಬರ್ತಾವಂತೇಳಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಬರ್ತೀನಂತೆ. ಅಲ್ಲಿವರೆಗೂ ಎಲ್ರಿಗೂ ಅಂಟಿಲ್ ಟೇಕ್ ಕೇರ್, ಬಾಯ್. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸುಷ್ಮಾ ಕನ್ನಡತಿ. ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ.